ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿನ ಶಾಸಕರ ಕಾರ್ಯಾಲಯದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖಂಡ ಜಿಎನ್ ಬೆಟ್ಟಸ್ವಾಮಿ, ಸಿಎಸ್ಪುರ ಹೋಬಳಿ ಅಧ್ಯಕ್ಷ ಜಗದೀಶ್, ಮುಖಂಡ ಅವೇರಹಳ್ಳಿ ಕೃಷ್ಣಪ್ಪ, ಬಿಟ್ಟಗೊಂಡನಹಳ್ಳಿ ಕೃಷ್ಣ ಹಾಗೂ ಮುಂತಾದವರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, 8-10 ಸಾವಿರ ರೂಪಾಯಿಗಳಿಗೆ ಸಮಾಜದ ಹಿತ ಕಾಯಲು ದುಡಿಯುವ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಳ ಮಾಡಿದರೆ ಸರ್ಕಾರದ ನಡೆ ಒಪ್ಪಬಹುದಿತ್ತು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಹೆಸರಲ್ಲಿ ತಾಲೂಕಿಗೆ 25 ಸಾವಿರ ಹಾಗೂ ಜಿಲ್ಲಾ ಮಟ್ಟಕ್ಕೆ 40 ಸಾವಿರ ಹಾಗೂ ರಾಜ್ಯ ಮಟ್ಟದಲ್ಲಿ ಸಚಿವ ಸ್ಥಾನಮಾನ ಕಲ್ಪಿಸುವುದು ಅಸಂವಿಧಾನ ನಡೆ ಎಂದು ಕಿಡಿಕಾರಿದ್ರು. ನಾನು ಆರ್ಗ್ಯೂ ಮಾಡಿದ್ದು ವಿಧಾನಸೌಧದಲ್ಲಿ ಅಂಗನವಾಡಿಯವರಿಗೆ 8 ಸಾವಿರ 12 ಸಾವಿರ ಕೊಡ್ತೀವಿ, ಆಶಾಕಾರರಿಗೆ 4-5 ಸಾವಿರ ಕೊಡ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ತಾಲೂಕು 25 ಸಾವಿರ, ಜಿಲ್ಲೆಗೆ 40 ಸಾವಿರ, ಸ್ಟೇಟ್ಗೆ ಕ್ಯಾಬಿನೆಟ್ ಲೆವೆಲ್ ಮಿನಿಸ್ಟ್ರಿಗೆ ಸ್ಟೇಟಸ್ ಎಲ್ಲ ಕೊಟ್ಟು ಸವಲತ್ತು ಕೊಡ್ತೀವಿ. ಅದು ಕಾನೂನು ಬಾಹಿರ. ಕಾರಣ ಏನಂದರೆ ಇದು ಸ್ಟೇಟ್ ಎಕ್ಸ್ಚೆಕರ್ ಮನಿ, ನಾವು ನೀವು ಕಟ್ಟೋ ಟ್ಯಾಕ್ಸ್ ಮನಿ, GST ಮನಿ, ಅದನ್ನು ಆ ಕಾಂಗ್ರೆಸ್ ಕಾರ್ಯಕರ್ತರು ಕೊಡೋಕ್ಕೆ ಬರೋಲ್ಲ ಅಂತ ಹೇಳಿದೆ. ಅದರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಟ್ರಾಕ್ಟ್ ಬೈ ದಿ CBI ಇಡಿ ಎರಡಕ್ಕೂ ಅಟ್ರಾಕ್ಟ್ ಆಗ್ತದೆ ನಾನು ಹೇಳಿದ್ದೀನಿ. ಆದರೂ ಮಾಡಿದಾರ ಸಿದ್ದರಾಮಯ್ಯ ಬಿಟ್ಟಿಲ್ಲ. ಅದು ಅವ್ರು ಫೇಸ್ ಮಾಡ್ಕೊಳ್ತಾರೆ, ನಾನೇ ಮಾಡೋಕ್ಕಿರ್ತದೆ, ಹಂಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅಫ್ಕೋರ್ಸ್ ಯು ಆರ್ ದಿ ಗೌರ್ಮೆಂಟ್ ಇಸ್ ದಿ ಕಸ್ಟೋಡಿ ಟು ಟ್ರೆಜರಿ, ಬಟ್ ದೇ ಕಾಂಟ್ ಯೂಸ್ ಮನಿ ದ ವಿಮ್ಸ್ ಅಂಡ್ ಫ್ಯಾನ್ಸಿ ವೈಲೇಟಿಂಗ್ ದಿ ರೂಲ್ಸ್. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.